ನಾನಿವತ್ತು ಫಸ್ಟ್ ಟೈಮ್ ಪೊಟೆಟೊ ಟ್ವಿಸ್ಟರ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು, ಅದರಿಂದ ಇದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಪೊಟೆಟೊ ಒಂದನ್ನು ಹೀಗೆ ರೌಂಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆಮೇಲೆ ಇಂಗು, ಸಾಲ್ಟ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕಾರ್ನ್ಫ್ಲೋರ್, ರೈಸ್ ಫ್ಲೋರ್, ಇಷ್ಟು ಐಟಮನ್ನು ಎಲ್ಲ ಹಾಕಿಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಮಾಡಿಕೊಂಡು ಒಂದು 15 ನಿಮಿಷ ಹಂಗೆ ಇಟ್ಕೋಬೇಕು. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಅದು ನಾನು ಹೇಗೆ ಅಂತೇಳಿ ಆಮೇಲೆ ತೋರಿಸ್ತೀನಿ. ಹಿಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಆಲೂಗಡ್ಡೆ ಸ್ವಲ್ಪ ವಾಯು ಜಾಸ್ತಿ, ಅದರಿಂದ ಹಿಂಗೆ ಹಾಕಲೇಬೇಕು. ಆಮೇಲೆ ಸಾಲ್ಟ್ ಪೌಡರ್ ಸ್ವಲ್ಪ, ಅಂದರೆ ನಾನು ಎರಡು ಪೊಟೆಟೊ ತಗೊಂಡಿದ್ದೀನಿ, ಅದಕ್ಕೆ ಅಷ್ಟು ಸಾಕಾಗತ್ತೆ. ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರ್ ನಾನು ಎಲ್ಲದಕ್ಕೂ ಹಾಕ್ಕೊಳ್ತೀನಿ. ಯಾಕೆ ಅಂತೇಳಿದರೆ ಇದು ಆ್ಯಂಟಿಸೆಪ್ಟಿಕ್ಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಫುಡ್ಡಲ್ಲಿ ನಮಗೇನು ತೊಂದರೆ ಆಗೋದಿಲ್ಲ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ರೈಸ್ ಫ್ಲೋರು. ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಹದ ಬಂದಮೇಲೆ ಇದಕ್ಕೆ ಹಾಕ್ತಾ ಇರಬೇಕು. ಹೀಗೆ ಅದು ಒಳಗಡೆ ಎಲ್ಲ ಸೇರ್ಕೋಬೇಕು, ಎಲ್ಲ ಪೀಸ್ಗೂ ಅದು ತಾಗಬೇಕು. ಈ ಥರ ಮ್ಯಾರಿನೇಟ್ ಮಾಡಿಕೊಂಡು ಒಂದು 10 ನಿಮಿಷ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಅದು ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು. ಅದನ್ನು ಹಿಡ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಅದನ್ನು ತೋರಿಸ್ತೀನಿ ಆಮೇಲೆ. ಒಂದು 10 ನಿಮಿಷ ಹಂಗೆ ಬಿಡೋಣ. ಈಗ ಇದು ಮ್ಯಾರಿನೇಟ್ ಮಾಡಿ 10 ನಿಮಿಷ ಇಟ್ಟಿದ್ದೀನಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದು ತಿರುಗಿಸ್ಕೊಂಡು ಫ್ರೈ ಮಾಡ್ತಾ ಇರಬೇಕು. ಆವಾಗವಾಗ ಹೀಗೆ ತಿರುಗಿಸ್ಬೇಕು. ಇದು ಇವಾಗ ಫುಲ್ ಫ್ರೈ ಆಗ್ತಾ ಇದೆ. ಆಯಿತು, ಇದು ಫ್ರೈ ಆಯಿತು. ಇವಾಗ ಇದನ್ನು ತೆಗೆದುಬಿಟ್ಟು ನೋಡಿ, ಎಲ್ಲ ಇದು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗಿದೆ. ಹೀಗೆ ತಿರುಗಿಸಿ ಫ್ರೈ ಮಾಡಬೇಕು. ಅದ ನಂತರ ಎಣ್ಣೆಯನ್ನು ಚೆನ್ನಾಗಿ ಇದು ಮಾಡಿಕೊಂಡು ಸ್ಟೈನ್ ಮಾಡಿಕೊಂಡು ಇದನ್ನು ತೆಗೆದುಬಿಟ್ಟು ಗ್ಯಾಸನ್ನು ಆಫ್ ಮಾಡಬೇಕು.